ಮುಳಗುಂದ ಪಟ್ಟಣದ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ 14ನೇ ವರ್ಷದ ಹಾಲುಮತ ಸಮಾಜದ ಪ್ರಸಕ್ತ ವರ್ಷದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಜರುಗಿತು. ಕಾರ್ಯಕ್ರಮದ ರೂವಾರಿಗಳು ನಿವೃತ್ತ ಆರ್ಟಿಒ ಅಧಿಕಾರಿಗಳಾದ ಬಿಡಿ ಹರ್ತಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸಾಧಿಸುವ ಛಲವಿದ್ದರೆ ಸಮಾಜದಲ್ಲಿ ತನ್ನದೇ ಆದ ಜವಾಬ್ದಾರಿ ಇರುವುದರಿಂದ ಕಷ್ಟಪಟ್ಟು ಓದಿ ಯಶಸ್ಸು ಸಾಧಿಸಬೇಕು ಎಂದರು. ಪರ್ಟಿಕ್ಯುಲರ್ಲಿ ಯು ಪೀಪಲ್ ಯಾರು ಸೈನ್ಸ್ ಮತ್ತು ಕಾಮರ್ಸ್ ಇಂಗ್ಲೀಷ್ ಮೀಡಿಯಂ ಓದಬೇಕಂತ ವಿದ್ಯಾರ್ಥಿಗಳು ಮಾತ್ರ ನನ್ನನ್ನು ಒಂದು ಸಲಹೆ ಏನಪ್ಪ ಅಂತಂದ್ರೆ ಈ ಹೌ ಟು ಕಮ್ಯುನಿಕೇಟ್ ಇನ್ ಇಂಗ್ಲೀಷ್. ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ಇಲ್ಲದ್ರೆ ಯು ಕೆನಾಟ್ ಕಮ್ ಅಂಡ್ ಸ್ಟ್ಯಾಂಡ್ ಅಂಡ್ ಗಿವ್ ಅಡ್ರೆಸ್ ಟು ದ ಪಬ್ಲಿಕ್. ದೆನ್ ವಾಟ್ ಇಸ್ ದ ಯೂಸ್ ಆಫ್ ಯುವರ್ ಮಾರ್ಕ್ಸ್? ಸೊ ದಟ್ ಇಸ್ ವೆರಿ all they have been converting into the private sectors. The private sector will not only observe your marks, they will observe your qualities, how you present, how you communicate with the people, how you interact with the public. They have to go for contact the different people, convince them. So these are all the qualities required. That's why we need to. So this is what they are doing. ಅದೇ ಕಾರ್ಯಕ್ರಮದಲ್ಲಿ ನೀವು ಇನ್ನು ಮುಂದಿನ ದಿವಸದಲ್ಲಿ ಎಲ್ಲರ ಈ ಥರ ಕಾರ್ಯಕ್ರಮ ಇದ್ರೆ ವಿತೌಟ್ ಹೆಸಿಟೇಷನ್ ಕಮ್ ಅಂಡ್ ಗಿವ್ ಸಮ್ ಅಡ್ರೆಸ್ ವಾಟ್ ಎವರ್ ಇಟ್ ಇಸ್. ತಪ್ಪು ಹೇಳಿದ ತಪ್ಪೆಲ್ಲ ಮಾಡಿ ತಪ್ಪು ಹೇಳಿದ ತಪ್ಪು ಮಾಡಿದವರೇ ಇಲ್ಲಿ ಮುಂದೆ ಬಂದಿದ್ದಾರೆ. ಸೊ ದೇ ಆರ್ ದ ರೆಫರೆನ್ಸ್ ಫಾರ್ ಯು ಪೀಪಲ್. ಸಿ ಹೌ ಟು ಬಿಕಮ್ ಅ ಮ್ಯಾಡ್ ಆಫ್ ಇಂಗ್ಲಿಷ್ ಕಮ್ಯುನಿಕೇಶನ್. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ದೆನ್ ಓನ್ಲಿ ಫರ್ದರ್ ದರ್ ಇಸ್ ಅ ವೇ. ವೇರ್ ದರ್ ಇಸ್ ಅ ವೇ ದಟ್ ವಿಲ್ ವೇರ್ ದರ್ ಇಸ್ ಅ ವೇ ದರ್ ಇಸ್ ಅ ವೇ. ಮನಸ್ಸು ಮಾಡಿ, ಮನಸ್ಸಿದ್ದರೆ ಮಾರ್ಗ. ಎಸ್.ಬಿ. ದೊಡ್ಡಣ್ಣವರ್ ಮಾತನಾಡುತ್ತಾ, ಮಕ್ಕಳಿಗೆ ಸಂಸ್ಕಾರವಿರುವ ಶಿಕ್ಷಣ ಬೇಕು. ಆ ನಿಟ್ಟಿನಲ್ಲಿ ನಿತ್ಯ ಅಕ್ಷರಾಭ್ಯಾಸ ಮಾಡಿ ಉತ್ತಮ ಅಂಕ ಗಳಿಸಿದಾಗ ಮಾತ್ರ ಭವಿಷ್ಯದಲ್ಲಿ ಸಾಧಕರಾಗಲು ಸಾಧ್ಯ ಎಂದರು. 20,000 ಕೊಡ್ಬೇಕಂದ್ರ ಒಂದು 50,000 ಕೊಡ್ಬೇಕಂದ್ರ ಬಹಳ ಆಕೇತು. ಅಷ್ಟು ಕೊಡ್ಸಕ ಒದ್ದಾಡ್ತಿದ್ರು. ಈಗ ಸುಮಾರು 15-20 ಲಕ್ಷದವರೆಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ದುಡ್ಡು ಸೇರೈತಿ ಅಂದ್ರ ಹೆಂಗಿರ್ಬಹುದು, ಕೊಟ್ಟಿರ್ಬೋದು. ಸಮಾಜದ ದಾನಿಗಳನ್ನ ಹಿಡ್ಕೊಂಡು ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಬೆಳೆದು ಬರ್ಲಿಕ್ಕೆ ನಮ್ಮ ಆರ್ಟಿಒ ಸಾಹೇಬರು ಯಾವಾಗ್ಲಿಂದ ಕಳಕಳಿ. ಅದಕ್ಕೆ ಅವ್ರಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆ ಹೇಳೋಣ. ಯಾಕಂದ್ರ ನಾವು ಹೇಳ್ಬೋದು ಮಾತುಗಳನ್ನ ಮಾತಾಡ್ತೀವಿ, ಅವ್ರು ಮಾತಾಡುವುದಿಲ್ಲ, ಅವ್ರ ಕೆಲಸ ನಾವು ಮಾತಾಡ್ತೀವಿ. ಸಾನ್ನಿಧ್ಯವನ್ನು ನಿಲಗುಂದ ಗುದ್ನೇಶ್ವರ ಮಠದ ಪ್ರಭುಲಿಂಗ ಶ್ರೀಗಳು ವಹಿಸಿದ್ದರು. ಸಮ್ಮುಖವನ್ನು ಪಕ್ಕೀರಯ್ಯ ಅಮೋಘಿಮಠ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಷಣ್ಮುಖಪ್ಪ ಬಡ್ನಿ, ಮಹಾದೇವಪ್ಪ ಬಟ್ಟೂರ್, ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹಂತೇಶ್ ನಿಲುಗು, ಆರ್.ಸಿ. ಕಾಮಾಜಿ, ಡಾಕ್ಟರ್ ಎಸ್.ಸಿ. ಚೌಡಿ, ಸುರೇಶ್ ಎಡ್ರಾವಿ, ಬಸವರಾಜ್ ಮಳ್ಳಣ್ಣವರ್, ಮಹಾದೇವಪ್ಪ ಗಡಾದ್, ಬಿ.ವಿ. ಸುಂಕಾಪುರ್, ಮಲ್ಲಪ್ಪ ಕುಂದಗೋಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನೂತನವಾಗಿ ಶಾಲಾ ಶಿಕ್ಷಕರಾಗಿ ನೇಮಕರಾದ ಮಂಜುನಾಥ್ ಜಂಪಾಳಿ, ಪದ್ಮಾವತಿ ಕುಂದಗೋಳ್, ಗೀತಾ ತಿರ್ಲಾಪುರ್ ಹಾಗೂ ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದ ಶಿಕ್ಷಕ ಆರ್.ಡಿ. ಹಾಳ್ಕೇರಿ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು.